ಇಬ್ಬರು ಸಹೋದ್ಯೋಗಿಗಳ ನೇರ ಸಂಪರ್ಕದಲ್ಲಿದ್ದಾರೆ. ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಹಾಗೂ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್. ಪ್ರಶಾಂತ್, ಸಿದ್ದರಾಮಯ್ಯನವರು ನಮ್ಮ ಪರವಾಗಿ ಬ್ಯಾಟಿಂಗ್ ಮಾಡಿದರೆ ನಮಗೊಂದು ಅವಕಾಶ ಸಿಗ್ತಾ ಇತ್ತು. ಅವರು ಬ್ಯಾಟಿಂಗ್ ಮಾಡಲಿಲ್ಲ ಅಥವಾ ಮಾಡಬೇಕು ಅಂದುಕೊಂಡಷ್ಟು ಜೋರಾಗಿ ಮಾಡಲಿಲ್ಲ. ಅನೇಕ ಜನರ ಅಸಮಾಧಾನ ಬರ್ತಾ ಇದೆ. ಅಜಿತ್, ರಾಜಕಾರಣ ಮತ್ತು ಬದುಕು ಯಾವತ್ತೂ ಒಂದು ಫುಲ್ ಸರ್ಕಲನ್ನು ತೆಗೆದುಕೊಳ್ಳುತ್ತೆ. ಯಾವ ಸಿದ್ದರಾಮಯ್ಯನವರು ಮಾಸ್ ಲೀಡರು, ಸಿದ್ದರಾಮಯ್ಯನವರು ನಮ್ಮ ಪರಮೋಚ್ಚ ನಾಯಕ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಬಂಡಾಯ ಹೇಳ್ತೀವಿ ಅಂತ ಯಾವ್ಯಾವ ಶಾಸಕರು, ನಾಯಕರು, ಹಿಂಬಾಲಕರು ಹೇಳ್ತಿದ್ರು. ಎಲ್ಲರೂ ಡಿ ಕೆ ಶಿವಕುಮಾರ್ ಟೀಮಲ್ಲಿ ಇದ್ದಾರೆ. ಡಿ ಕೆ ಶಿವಕುಮಾರ್ ಟೀಮಲ್ಲಿ ಯಾರ್ಯಾರು ಹೋಗಿ ಶಿಫ್ಟ್ ಆಗಿದ್ದಾರೆ ಅವ್ರಿಗೆ ಅಧಿಕಾರ ಸಿಕ್ಕಿದ್ದು ಅದು ಒಂದು ಪಾರ್ಟ್ ಆಯಿತು. ಈಗ ಅಧಿಕಾರ ಸಿಗದೇ ಇದ್ದವರು ಇದಕ್ಕೆಲ್ಲ ಸಿದ್ದರಾಮಯ್ಯನವರು ಕಾರಣ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಎಸ್, ನಾವು ಕೇಸ್ ಬೈ ಕೇಸ್ ತೆಗೆದುಕೊಳ್ಬೇಕಾಗತ್ತೆ. ಅದನ್ನು ನಾನು ಅದಕ್ಕಿಂತ ಮುಂಚೆ ಹೇಳ್ತೀನಿ, ಈ ದ್ವಂದ್ವ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕಾಡಿತ್ತು. ಓಕೆ, ಈ ದ್ವಂದ್ವ ಯಾರ್ಯಾರು ತಮ್ಮ ಮಕ್ಕಳನ್ನು ನಾಯಕರನ್ನಾಗಿ ಮಾಡಲಿಕ್ಕೆ ಹೋದರೂ ಅವರೆಲ್ಲರನ್ನ ಕಾಡಿದೆ. ಯಡಿಯೂರಪ್ಪನವ್ರನ್ನ ಈ ದ್ವಂದ್ವ ಕಾಡಲಿಲ್ವಾ? ಹೌದು. ಅವ್ರದ್ದೇ ಬೆಂಬಲಿಗರು ಅವ್ರ ವಿರುದ್ಧ ಬಂಡಾಯ ಹೇಳಲಿಲ್ವಾ? ದೇವೇಗೌಡರ ಇಡೀ ರಾಜಕಾರಣವನ್ನು ನೀವು ನೋಡಿದಾಗ ಸಿದ್ದರಾಮಯ್ಯವರು ದೇವೇಗೌಡರ ವಿರುದ್ಧ ಬಂಡಾಯ ಎದ್ದಿದೆ. ಅದಕ್ಕೆ ಮಗನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಹೊರಟರು ಅನ್ನುವ ಕಾರಣಕ್ಕೋಸ್ಕರವೇ ಸಿದ್ದರಾಮಯ್ಯನವರು ಮತ್ತು ದೇವೇಗೌಡರ ನಡುವೆ ಒಂದು ಕಂದಕ ಸೃಷ್ಟಿಯಾಯಿತು. ಅದು ಇತಿಹಾಸ. ಈಗ ಎಸ್, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಈ ದ್ವಂದ್ವ ಕಾಡಿರಲಿಲ್ವಾ? 2019 ಅವರ ಸೋಲನ್ನು ನೀವು ಹೆಂಗೆ ವಿಶ್ಲೇಷಣೆ ಮಾಡ್ತೀರಿ? ಬಾಬುರಾವ್ ಚಿಂಚನ್ಸೂರ್ ಆದಿಯಾಗಿ, ಗುತ್ತೇದಾರ್, ಯಾರ್ಯಾರು ಅವರ ಬೆಂಬಲಿಗರಾಗಿ ಕಲಬುರಗಿ ಜಿಲ್ಲೆಯಲ್ಲಿದ್ದರು ಅವರೆಲ್ಲರೂ ಪ್ರಿಯಾಂಕರ ಒಂದು ರೈಸ್ನ ನಂತರ ಫಾಲೋಔಟ್ ಆದರು. ಎಸ್, ಅದರ ಒಟ್ಟು ಫಲವೇ 2019 ಸೋಲು. ಈಗ ನಿಮಗದು ಸಿದ್ದರಾಮಯ್ಯನವ್ರನ್ನ ಕಾಡ್ತಾ ಇದೆ. ಈ ದ್ವಂದ್ವಕ್ಕೆ ಅಂದರೆ ಇದಕ್ಕೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಈಗ ಸಿದ್ದರಾಮಯ್ಯನವರು ಮೊದಲ ಪಟ್ಟಿಯಲ್ಲಿ ಯಾರ ಹೆಸರನ್ನು ಹೇಳಿದರು? ಅವರು ಮೊದಲು ಡಾಕ್ಟರ್ ಯತೀಂದ್ರರನ್ನು ಮಂತ್ರಿ ಮಾಡಿ ಅಂತ ಹೇಳಿದರು. ಹೌದು. ಹೈಕಮಾಂಡು ಕೂಡ ಉತ್ಸುಕವಾಗಿ ಮಾಡ್ತು. ಯಾಕಂತಂದರೆ ಸಿದ್ದರಾಮಯ್ಯನವರ ಬೇಸರ ಮುನಿಸಿನ ಕಾರಣದಿಂದ ಏನು ನಷ್ಟ ಆಗಬೇಕಿತ್ತು ಅದು ಯತೀಂದ್ರ ಸಂಪುಟಕ್ಕೆ ಸೇರ್ಪಡೆಯಾದಾಗಲೇ ಎಸ್, ನಿಮಗೆ ಆ ಒಂದು ಏನಂತಾರೆ ಅದಕ್ಕೆ ಒಂದು ಬಾರ್ಗೇನಿಂಗ್ ಪವರ್ ಯು ವಿಲ್ ಲೂಸ್ ದ್ಯಾಟ್ ಡೆಫಿನೆಟ್ಲಿ. ಕರೆಕ್ಟ್. ಅಲ್ಲೇನಾಯಿತು, ಮೊದಲ ಪಟ್ಟಿಯಲ್ಲಿ ನೀವು ಡಾಕ್ಟರ್ ಯತೀಂದ್ರ ಹೆಸರು ಸೇರಿಸಿದಾಕ್ಷಣ ಮಾನಸ ಪುತ್ರರಾಗಿ ಭೈರತಿ ಸುರೇಶ್ ಇದ್ದರು. ಹೌದು. ನಾನು ತುಂಬ ಜಾಗರೂಕತೆಯಿಂದ ಮಾನಸ ಪುತ್ರ ಅನ್ನುವ ಶಬ್ದ ಉಪಯೋಗಿಸ್ತಾ ಇದ್ದೀನಿ. ಸೊ ಡಾಕ್ಟರ್ ಯತೀಂದ್ರ ಹೆಸರನ್ನು ಸೇರಿಸಿ ನೀವು ಭೈರತಿ ಸುರೇಶ್ ಹೆಸರನ್ನು ಸೇರಿಸಲಿಲ್ಲ ಅಂದರೆ ಆವಾಗಲೇ ಅದು ಬಂಡಾಯ ಎದ್ದು ಬಿಡೋರು ಅವರು. ಹೌದು. ಹಾಗಾಗಿ ಇಲ್ಲ, ಬರೀ ನನ್ನ ಮಗನನ್ನು ಮಾತ್ರ ಸೇರಿಸಲಿಲ್ಲ, ಅದಕ್ಕೆ ಭೈರತಿ ಸುರೇಶ್ ನೋಡಿ 11+1 ಇತ್ತದು, 13+1 13+1 ಆಯ್ತು. ಹೌದು. 2 ಹೆಸರು ಎಕ್ಸ್ಟ್ರಾ ಸೇರ್ಪಡೆ ಅದು. ಶರಣ್ ಪ್ರಕಾಶ್ ಪಾಟೀಲು ಮತ್ತು ಒಂದು ಖರ್ಗೆ ಅವರು ಸೇರಿಸಿದ್ರು, ಒಂದು ಸಿದ್ದರಾಮಯ್ಯನವರು ಸೇರಿಸಿದ್ರು. ಎಸ್. ಸೊ ಈಗ ನೀವು ಡಾಕ್ಟರ್ ಯತೀಂದ್ರರ ಹೆಸರು ಹೇಳಿದಾಕ್ಷಣ ಮೈಸೂರಿನಲ್ಲಿ ಈಗ ಮಹದೇವಪ್ಪನವ್ರು ಆಗಲ್ಲ ಅನ್ನೋದು ನನಗೇನದು ಸಿದ್ದರಾಮಯ್ಯನವ್ರ ಕಾರಣ ಅಂತ ಅನ್ಸಲ್ಲ. ಬಟ್ ಅದು ಹೈಕಮಾಂಡ್ನ ಪಾತ್ರ ಅದರಲ್ಲಿ ದೊಡ್ಡದಿತ್ತು. ಯಾಕಂದರೆ ಎಚ್ ಸಿ ಮಹದೇವಪ್ಪನವರು ಅದಕ್ಕೊಂದು 2018 ಚುನಾವಣೆಯ ಹಿನ್ನೆಲೆ ಕೂಡ ಇದೆ. ಈಗ ಅದನ್ನು ಪ್ರಸ್ತಾಪ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದು ಸಿದ್ದರಾಮಯ್ಯನವರು ಮತ್ತು ಮಹದೇವಪ್ಪನವ್ರ ನಡುವೆ ಏನೇನು ನಡೆದಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದಾದ ಮೇಲೆ ಈಗ ಡಾಕ್ಟರ್ ಯತೀಂದ್ರ ಎಂಟ್ರಿ ಹೊಡೆದಾಕ್ಷಣ ಮಹದೇವಪ್ಪ ಆಗಲಿಕ್ಕೆ ಆಗಲ್ಲ ಮತ್ತು ಹೈಕಮಾಂಡ್ ಕೂಡ ಒಪ್ಪಲ್ಲ ಅನ್ನೋದು ಸ್ಪಷ್ಟ ಆಯಿತು. ನಾನಂದರೆ ಈಗ ಯಾರ್ಯಾರು ಮಾತಾಡ್ತಿದ್ದಾರೆ ಅವ್ರದ್ದೆಲ್ಲ ಒಂದೊಂದೇ. ಈಗ ಬಿ ಆರ್ ಪಾಟೀಲ್ ಇದ್ದಾರೆ. ಬಿ ಆರ್ ಪಾಟೀಲ್ರನ್ನು ಮಾಡದೇ ಇರೋದಕ್ಕೆ ಕಾರಣ ಸಿದ್ದರಾಮಯ್ಯನವರಲ್ಲ. ಓಕೆ, ಅದಕ್ಕೆ ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾಕಂತಂದರೆ ಅಲ್ಲಿ ಸಾಧ್ಯನೇ ಇರಲಿಲ್ಲ. ಓಕೆ, ಯಾಕಂದರೆ ಲಿಂಗಾಯತರನ್ನು ನೀವು ಒಂದು ಮಾಡ್ಬೋದು, ಅದು ಶರಣ್ ಪ್ರಕಾಶ್ ಪಾಟೀಲ್ರನ್ನು ಮಾಡಬೇಕು, ನನಗೆ ಉಪಯೋಗ ಆಗತ್ತೆ ಅನ್ನೋದು ಖರ್ಗೆ ಅವರಿಗೆ ಮೊದಲಿಂದಲೂ ಕೂಡ ಇದೆ. ಒಂದು ರೀತಿ ಭೈರತಿ ಸುರೇಶ್ ಸಿದ್ದರಾಮಯ್ಯನವ್ರಿಗೆ ಹೆಂಗೋ ಶರಣ್ ಪ್ರಕಾಶ್ ಪಾಟೀಲ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಹಾಗೆ. ಮಹದೇವಪ್ಪನವರ ಅವಶ್ಯಕತೆ ಸಿದ್ದರಾಮಯ್ಯನವ್ರಿಗೆ ಯಾಕಿತ್ತು ಅಂತಂದರೆ ಲೋಕಸಭಾ ಕ್ಷೇತ್ರ ಗೆಲ್ಲುವಾಗ ಮತ್ತು ವರುಣ ಚಾಮುಂಡೇಶ್ವರಿ ಎಲ್ಲ ಕ್ಷೇತ್ರದಲ್ಲೂ ದಲಿತ ಸಮುದಾಯದ ಸಂಖ್ಯೆ ಜಾಸ್ತಿ ಇದೆ ಈ ಕಡೆ. ಹೌದು, ಮೈಸೂರು ಚಾಮರಾಜನಗರ.
ಆ ಪ್ರತಿನಿಧಿಯಾಗಿ ಅವ್ರು ಮೊದಲು ಶ್ರೀನಿವಾಸ್ ಪ್ರಸಾದ್ ಮಾದೇವಪ್ಪ ಇಬ್ಬರನ್ನ ಇಟ್ಕೊಂಡಿದ್ರು. ಶ್ರೀನಿವಾಸ್ ಪ್ರಸಾದ್ ದೂರ ಹೋದರು, ಮಾದೇವಪ್ಪರ ಒಬ್ಬರು ಉಳ್ಕೊಂಡಿದ್ರು. ಮಾದೇವಪ್ಪನವ್ರ ಪುತ್ರನಿಗೆ ಸಂಸದ ಟಿಕೆಟ್ ಕೊಟ್ಟಾಗಲೇ ಹೈಕಮಾಂಡ್ ಹೇಳಿತ್ತು ನೀವು ಮಾದೇವಪ್ಪರನ್ನ ಕೈ ಬಿಡಬೇಕು ಅಂತ. ಸೊ ಬಿ ಆರ್ ಪಾಟೀಲ್ರನ್ನ ಮಾಡೋ ಪ್ರಶ್ನೆ ಬರ್ತಿರಲಿಲ್ಲ. ಒಂದೊಂದೇ ಹೆಸರನ್ನು ನೀವು ತೆಗೆದುಕೊಳ್ತಾ ಹೋದರೆ ಜಮೀರ್ ಅಹ್ಮದ್ ಖಾನ್ ಫಾಲೋಔಟ್ ಆಗಿ ಹೋದರು. ಹೌದು. ಅಧಿಕಾರ ಹೆಂಗಿರುತ್ತೆ ಅಂದರೆ, ಅಧಿಕಾರ ಇರೋವರೆಗೆ ಹಿಂಬಾಲಕರು, ಬೆಂಬಲಿಗರು, ಗಾಡಿ ಘೋಡ ಎಲ್ಲ ಇರುತ್ತೆ. ಕರೆಕ್ಟ್. ಅಧಿಕಾರ ಹೋದ ತಕ್ಷಣ ಫಾಲೋಔಟ್ಗಳು ಶುರು ಆಗ್ತವೆ. ಜಮೀರ್ ಅಹ್ಮದ್ ಖಾನ್ ದೂರ ಹೋಗಿದ್ರು. ನನಗನ್ಸುತ್ತೆ ತನ್ವೀರ್ ಸೇಠರನ್ನು ಮಾಡುವ ಮನಸ್ಸು ಸಿದ್ದರಾಮಯ್ಯನವ್ರಿಗೆ ಮೊದಲಿಂದಲೂ ಕೂಡ ಇರಲಿಲ್ಲ. ಅವ್ರಿಗೂ ಸಿದ್ದರಾಮಯ್ಯನವ್ರಿಗೆ ಎಂದೂ ಬರ್ತಿರ್ಲಿಲ್ಲ. ಎಸ್. ಈಗ ರಿಜ್ವಾನ್ ಅರ್ಷದ್ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಾಗಲೇ ಆ ವಿಷಯ ಚರ್ಚೆ ಮಾಡ್ತಿದ್ರು. ಅವರೇನು ತನ್ವೀರ್ ಸೇಠರನ್ನ ಯಾವತ್ತು ಪುಟ್ಟರಂಗ ಶೆಟ್ಟಿ ಅವ್ರನ್ನ ಮಾಡೋದ್ರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ನಿಶ್ಚಿತವಾಗಿದೆ. ನನಗನ್ಸುತ್ತೆ ಮಹದೇವಪ್ಪನವ್ರನ್ನ ಮಾಡೋಕ್ಕೆ ಆಗೋಲ್ಲ ಅನ್ನೋದು ಸ್ಪಷ್ಟತೆ ಇದ್ದಾಗ ನರೇಂದ್ರ ಸ್ವಾಮಿ ಅವರನ್ನು ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ಆ ಹೆಸರು ಹಾಕಿಸಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ನರೇಂದ್ರ ಸ್ವಾಮಿ ಹಳೆ ಮೈಸೂರು ಭಾಗದಲ್ಲಿ ಒಂದು ದಲಿತ ಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರವೇ ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ಆ ಹೆಸರನ್ನು ಹಾಕಿಸಿದ್ರು ಅಂತಕ್ಕಂಥದ್ದು. ಈಗ ಪ್ರಶ್ನೆ ಇಲ್ಲಿ ಅಹಿಂದ ವರ್ಗವನ್ನು ಕೈ ಬಿಟ್ಟರು ಅನ್ನೋದಕ್ಕೆ ಪ್ರಶ್ನೆ ಬರ್ತಾ ಇರ್ತಕ್ಕಂಥದ್ದು. ಅಜಿತ್, ಉಳಿದವರು ಏನೇನೇ ಹೇಳ್ತಾ ಇರ್ಬೋದು. ಈಗ ದಿನೇಶ್ ಗುಂಡೂರಾವ್ ಹೈಕಮಾಂಡ್ ಕೋಟಾದಲ್ಲಿದ್ದವರು, AICC ಕೋಟಾದಲ್ಲಿ ಮಂತ್ರಿ ಆದವರು. ಸಿದ್ದರಾಮಯ್ಯನವರ ಬೆಂಬಲ ಇತ್ತು. ಈಗ ಎಚ್ ಕೆ ಪಾಟೀಲ್ ಅವರು KH ಪಾಟೀಲ್ರ ಮಗ, AICCಗೆ ಆತ್ಮೀಯರು, ಆಸ್ಕರ್ ಫರ್ನಾಂಡಿಗೆ ಆತ್ಮೀಯರು. ಆ ಕಾರಣದಿಂದ ಅವರು ಮಂತ್ರಿ ಆದವರು. ಅದು AICC ಯಾಕೆ ಕೈ ಬಿಡ್ತು, DK ಅದು ಅಲ್ಲಿ ಬೇರೆ ಚರ್ಚೆ ಇರ್ಬೋದು. ಬಟ್ ಇಲ್ಲಿ ಭಾಳ ಮುಖ್ಯವಾಗಿ ಈಗ ಸಿದ್ದರಾಮಯ್ಯನವರು ನಮ್ಮನ್ನು ಕೈ ಬಿಟ್ಟರು ಅಂತ ಹೇಳ್ತೀವಿ. ಈಗ ನಾರಾಯಣ ಸ್ವಾಮಿ, ಅಜಿತ್, ನಾನೇ ಅದನ್ನು ಸಮರ್ಥನೆ ಅಥವಾ ರಿಜೆಕ್ಟ್ ಮಾಡ್ತಾ ಇಲ್ಲ. ಪಾಲಿಟಿಕ್ಸ್ ಹೆಂಗೆ ನಡೆದಿರಬಹುದು ಅನ್ನೋದನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ, ನಾರಾಯಣ ಸ್ವಾಮಿ ದಲಿತ ಬಲಗೈಯನ್ನು ನೀವು ಈ ಭಾಗದಲ್ಲಿ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಒಂದು ದಲಿತ ಬಲಗೈ ಬೇಕೇ ಬೇಕು ಅನ್ನುವ ಕಾರಣಕ್ಕೋಸ್ಕರ. ಯಾಕಂದರೆ ಮುನಿಯಪ್ಪನವರು ಇಲ್ಲಿ ಈಗಾಗಲೇ ಮಂತ್ರಿ ಆಗಿಬಿಟ್ಟಿದ್ದಾರೆ ಈ ಭಾಗದಲ್ಲಿ. ಕರೆಕ್ಟ್. ಹೌದು. ಯಾರು ಸಿದ್ದರಾಮಯ್ಯನವರಿಂದ ಮುನಿಸ್ಕೊಂಡಿದ್ದಾರೆ ಮತ್ತು ಇದರ ಪೊಲಿಟಿಕಲ್ ಫಾಲೋಔಟ್ ಆಗಬಹುದು ಅನ್ನೋದು ಯಾರ್ಯಾರ್ದು ಇರಬಹುದು ಅಂತ ನೋಡಿದರೆ, ಇಂಪಾರ್ಟೆಂಟ್ ಈಸ್ 2028ಕ್ಕೆ 2029ಕ್ಕೆ ಕಳೆದ 20 ವರ್ಷಗಳಲ್ಲಿ ಯಾವ ಪ್ರಮಾಣದಲ್ಲಿ ಒಂದು ಕುರುಬ ವೋಟ್ ಬ್ಯಾಂಕ್ ಕನ್ಸಾಲಿಡೇಟ್ ಆಗ್ತಾ ಇತ್ತು, ಅದು ಈ ಸಂಪುಟ ರಚನೆಯ ನಂತರ ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ದ್ಯಾಟ್ ಈಸ್ ಫ್ಯಾಕ್ಟ್ ಆಫ್ ದ ಮ್ಯಾಟರ್. ಉಳಿದತನ್ನ ನೀವು ಏನೇನೇ ತೆಗೆದುಕೊಳ್ಬಹುದು, ಚರ್ಚೆ ಮಾಡಬಹುದು. ಆದರೆ 28ರ ಚುನಾವಣೆಯಲ್ಲಿ ಕುರುಬ ವೋಟ್ ಬ್ಯಾಂಕ್ ಸಿದ್ದರಾಮಯ್ಯನವರು ಹೇಳಿದಲ್ಲಿ ಹೋಗುತ್ತಾ ಇಲ್ವಾ ಅನ್ನೋದು ಮೊದಲ ಚರ್ಚೆ. ಕುರುಬ ವೋಟ್ ಬ್ಯಾಂಕ್ ಕಾಂಗ್ರೆಸ್ನ ಪರವಾಗಿ 100% ಏನು ನಿಲ್ತ್ಕೊಳ್ತಾ ಇತ್ತು ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದ ಕಾರಣದಿಂದ, ಅದು ಉಳಿದುಕೊಳ್ಳುತ್ತಾ? ಯಾಕಂದರೆ ಅಲ್ಲೇ ಇರೋದು ಪ್ರಶ್ನೆ. ಶಿವಣ್ಣವರ ಹೆಸರನ್ನು ಏನು ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಹೇಳ್ತಾ ಇದ್ರು, ಆ ಹೆಸರನ್ನು ಹೈಕಮಾಂಡ್ ಒಪ್ಕೊಂಡಿಲ್ಲ. ಹೌದು. ನಂಬರ್ 1. ನಂಬರ್ 2, ರಾಘವೇಂದ್ರ ಹಿಟ್ನಾಳ್ ಹೇಳ್ತಿದ್ದಾರೆ ನನ್ನನ್ನು ಮಂತ್ರಿ ಮಾಡ್ತೀರಿ ಅಂತಂದಿದ್ರು. ಅವರು ಅದು ಸಾಧ್ಯ ಆಗಿಲ್ಲ. ಬಸವರಾಜ್ ಹಿಟ್ನಾಳ್ ಆಗಿಲ್ಲ, ರಾಘವೇಂದ್ರ ಹಿಟ್ನಾಳ್ ಆಗಿಲ್ಲ, ಈ ಕಡೆ ಬಸವರಾಜ್ ಶಿವಣ್ಣವರಾಗಿಲ್ಲ. ಇನ್ ಟರ್ನ್ ಇನ್ನೊಂದು ಬೆಳವಣಿಗೆ ಏನಾಯಿತು ಅಂದರೆ, ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಹೈಕಮಾಂಡ್ನಿಂದ ಇಟ್ಟರು, ಖರ್ಗೆ ಅವರು ಇಟ್ಟರು, DK ಶಿವಕುಮಾರ್ ಅವರು ಇಟ್ಟರು, ಯಾರೋ ಒಬ್ಬರು ಇಟ್ಟರು ಆ ಹೆಸರನ್ನು. ಅಲ್ವಾ? ಅವ್ರಿಗೆ ಗೊತ್ತಿತ್ತು ಗಾಯತ್ರಿ ಶಾಂತೇಗೌಡರ ಹೆಸರು ಹೇಳಿದ ತಕ್ಷಣ ಸಿದ್ದರಾಮಯ್ಯನವರು ಕ್ರುದ್ಧರಾಗ್ತಾರೆ, ಸಿಟ್ಟಾಗ್ತಾರೆ ಅಂತ. ಅದಕ್ಕಾಗಿಯೇ ಆ ಹೆಸರನ್ನು ಇಡಲಾಯಿತು. ನ್ಯಾಚುರಲಿ ಸಿದ್ದರಾಮಯ್ಯನವರು ಸಿಟ್ಟಾದರು, ಗಾಯತ್ರಿ ಶಾಂತೇಗೌಡರ ಹೆಸರನ್ನು ತೆಗೆದುಹಾಕಿದರು. ಮೆಸೇಜ್ ಏನು ಹೋಯ್ತು? ಸಾಮಾನ್ಯ ಕುರುಬರಲ್ಲಿ ಏನು ಮೆಸೇಜ್ ಹೋಗಿರ್ಬೋದು? ಡಾಕ್ಟರ್ ಯತೀಂದ್ರ ಈಗ ಏನೋ ಸಮರ್ಥನೆ ಮಾಡ್ಕೊಳ್ತಿರ್ಬೋದು, ಸಾಮಾನ್ಯ ಕುರುಬರಲ್ಲಿ ಏನು ಮೆಸೇಜ್ ಹೋಗಿರ್ಬೋದು? ಹೌದಪ್ಪ, ಕುರುಬ ನಾಯಕನಾಗಿ ಒಬ್ಬ ಕುರುಬ ಮಹಿಳೆಗೆ ಅವಕಾಶ ಕೊಡ್ತಿದ್ದಾಗ ಇವ್ರು ಯಾಕೆ ತಪ್ಪಿಸಿದ್ರು ಅನ್ನೋ ಚರ್ಚೆ ಬರುತ್ತೆ. ಹೌದು. ಉತ್ತರ ಕರ್ನಾಟಕ ಭಾಗದಲ್ಲಿ ಚರ್ಚೆ ಬರುತ್ತೆ. ಹೌದು, ಸಿದ್ದರಾಮಯ್ಯನವರನ್ನು ನಾವೆಲ್ಲ 20 ವರ್ಷಗಳಲ್ಲಿ ಬೆಂಬಲಿಸಿದ್ವಿ. ಪಾಲಿಟಿಕ್ಸ್ನಲ್ಲಿ ಚರ್ಚೆ ಬರುತ್ತೆ. ಎಲ್ಲ ಚುನಾವಣೆಗಳಲ್ಲಿ ನಾವು ಬೆಂಬಲಿಸಿದ್ವಿ. ಆದರೆ ಮಂತ್ರಿ ಮಾಡೋ ಪ್ರಶ್ನೆ ಬಂದಾಗ ಯತೀಂದ್ರರನ್ನು ಮಾಡಿದರು, ಬೈರ್ತಿ ಸುರೇಶ್ರನ್ನು ಮಾಡಿದರು ಬೆಂಗಳೂರಿನಲ್ಲಿ. ನಮ್ಮನ್ನು ಯಾರನ್ನು ಇಲ್ಲಿ ಮಂತ್ರಿ ಮಾಡಿದ್ರು ಅವರು? ಈ ಚರ್ಚೆ ಬರುತ್ತೆ. ಆಮೇಲೆ ಕಾಂಗ್ರೆಸ್ನ ಒಳಗಡೆಯೇ ಈ ಚರ್ಚೆ ಹುಟ್ಟಾಕಬೇಕು ಅನ್ನುವ ಪ್ರಯತ್ನ ಕೂಡ ಇತ್ತು ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಿದೆ.
ಯಾಕಂತಂದರೆ ಸಿದ್ದರಾಮಯ್ಯನವರು ಇನ್ನು ಮೇಲೆ ಏಕಮೇವಾದ್ವಿತೀಯ ಕುರುಬ ನಾಯಕರಾಗಿ ಉಳಿದ್ರೆ ಹೀ ಕ್ಯಾನ್ ಪುಟ್ ಬ್ರೇಕ್ಸ್ ಫಾರ್ ಡಿ ಕೆ ಶಿವಕುಮಾರ್. ಅದನ್ನು ಒಡೆಯುವ ಪ್ರಯತ್ನ ಸಂಪುಟ ರಚನೆಯಲ್ಲಿ ಕಾಣ್ತಿದೆ. ಪಾಲಿಟಿಕ್ಸ್ ಎಷ್ಟು ಡೀಪ್ ಆಗಿರುತ್ತೆ ಅನ್ನೋದಕ್ಕೆ ಗಾಯತ್ರಿ ಶಾಂತೇಗೌಡರನ್ನು ಮಾಡಿದ್ದು ಒಂದು ಉದಾಹರಣೆ. ಎರಡನೇ ಉದಾಹರಣೆ ಸ್ಪಷ್ಟವಾಗಿರ್ತಕ್ಕಂಥದ್ದು, ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರನ್ನೂ ಕೂಡ ಮಂತ್ರಿ ಮಾಡಲಿಕ್ಕೆ ಬಿಡಲಿಲ್ಲ. ಮಂತ್ರಿ ಮಾಡಿದರೆ ಅದೊಂದು ಬೇರೆ ಮೆಸೇಜ್ ಹೋಗೋದು. ಈಗ ಮಂತ್ರಿ ಮಾಡದೇ ಇದ್ದಾಗ ಅದು ಇನ್ನೊಂದು ಮೆಸೇಜ್ ಹೋಗುತ್ತೆ. ಬಟ್ ಇದೆಲ್ಲದರ ಒಂದು ಅಜಿತ್ ನೋಡಿ, ಎಷ್ಟೇ ದೊಡ್ಡ ನಾಯಕನಾದರೂ ಕೂಡ, ಎಷ್ಟೇ ದೊಡ್ಡ ನಾಯಕನಾಗಿ ಬೆಳೀಲಿ, ಎವ್ರಿ ಒನ್ ಫಾರ್ ದ್ಯಾಟ್ ಮ್ಯಾಟರ್, ಕೊನೆಗೆ ರಾಜಕೀಯ ಸಂಧ್ಯಾಕಾಲದಲ್ಲಿ ಅವರು ಮಾಸ್ ಲೀಡರ್ಗಿಂತ ಅವರು ತಂದೆ ಆಗ್ತಾರೆ ಅನ್ನೋದು, ಅಥವಾ ಕುಟುಂಬ ಅವ್ರ ಮೇಲೆ ಆ ಪ್ರೆಷರನ್ನು ಹಾಕುತ್ತೆ ಅನ್ನೋದು ಮತ್ತೊಮ್ಮೆ ವಾಸ್ತವನೋ ದ್ವಂದ್ವನೋ ವಿಪರ್ಯಾಸನೋ ನಮ್ಮ ಚರ್ಚೆಗೆ ಬಿಟ್ಟಿರ್ತಕ್ಕಂಥ ವಿಷಯ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.